ಸದನದಲ್ಲಿ ಅಂದರೆ ವಿಧಾನ ಪರಿಷತ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಬಾರ್ದು. ಯಾಕಂತ ಹೇಳಿದ್ರೆ ನಜೀರ್ ಅಹಮದ್ ಅವರು ಏನಿದ್ದಾರೆ ಕಾಂಗ್ರೆಸ್ MLC ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವಾಗಿ ವಿವಾದವನ್ನು ಎಬ್ಬಿಸಿಬಿಟ್ರು. ಹಾಗಾಗಿ ಕೇಸರಿ ಪಡೆ ಮುಗಿಬಿದ್ದುಬಿಟ್ರು. ಸ್ವಾರಿ ಕೇಳಲೇಬೇಕು, ಅವರು ಪ್ರಧಾನಿಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ. ಆರಂಭದಲ್ಲಿ ಕ್ಷಮೆ ಕೇಳೋಕೆ ನಜೀರ್ ಅಹಮದ್ ನಿರಾಕರಿಸಿದ್ರು. ನಾನು ಭಾರತೀಯ, ಇಲ್ಲೇ ಹುಟ್ಟು ಬೆಳೆದವನು, ಅವರು ನಮ್ಮನ್ನ ಪಾಕಿಸ್ತಾನಿ ಎಂದು ಕರೆದ್ರು, ಅವರನ್ನು ಹೊರ ಹಾಕ್ತೀರಾ ಅಂತ ನಜೀರ್ ಅಹಮದ್ ಹೇಳಿದ್ರು. ನಜೀರ್ ಹೇಳಿಕೆಗೆ ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರ್ತಾರೆ. ನಾವು ಸಹಿಸಿಕೊಳ್ತೀವಿ ಎಂದಿದ್ದಕ್ಕೆ ಬೇಕಾದ ಹಾಗೆ ಮಾತಾಡ್ತಾರೆ. ಪ್ರಧಾನಿಗೆ ಹೀಗೆಲ್ಲ ಮಾತಾಡ್ತಾರೆ ಅಂದ್ರೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಕ್ಷಮೆ ಕೇಳಿದ್ರೆ ಮಾತ್ರ ಸದನದಲ್ಲಿ ಇರಲಿ, ಇಲ್ದಿದ್ರೆ ಹೊರ ಹಾಕಿ ಅಂತ ಹೇಳಿ ಆಗ್ರಹ ಮಾಡ್ತಾರೆ. ನಜೀರ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿತಾರೆ. ಕೊನೆಗೆ ಬಿಜೆಪಿಯ ಸದಸ್ಯರ ಆಗ್ರಹಕ್ಕೆ ಮಣಿದು MLC ನಜೀರ್ ಅಹಮದ್ ಅವರು ಕ್ಷಮೆಯನ್ನು ಕೇಳ್ತಾರೆ. ಅವರು ವಿಶ್ವಗುರುನೇ. ಈ ಪಾಕಿಸ್ತಾನ ನಾಲ್ಗೆ ಅಂತ ಅದನ್ನ ನಾವು ಅವರು ವಿಷಾದ ಪಡಿ ಇದು ಮಾಡ್ಲಿ. ಯಾಕೆ ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು? ನಾವು ಪಾಕಿಸ್ತಾನ ನಿಮ್ಗೆ ಅವ್ರು ಪಾಕಿಸ್ತಾನ ಅಂದ್ರ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ? ನೀವ್ ಏನ್ ಮಾಡ್ತೀರಿ ಹೇಳಿ, ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತಿರಿಲ್ಲ. ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು. ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡಿದ್ರೆ ಅದೆಲ್ಲ ಭಾರಿ ನೋವಾಗ್ತದೆ ನಮ್ಗೆ. ಅವರು ವಿಶ್ವಗುರುನೇ. ಮಹಾತ್ಮ ಗಾಂಧಿ ಇವರು ಉದ್ದಟತನ. ಮಹಾತ್ಮ ಗಾಂಧೀಜಿ ನಾವು ಒಪ್ಕೊಂತೇವೆ. ಇದು ಉದ್ದಟತನದ ಪರಮಾವಧಿ. ಇದು ಮಹಾತ್ಮ ಗಾಂಧೀಜಿ ಈ ರೀತಿ ಕೆಟ್ಟ ಪದಗಳನ್ನ ಬಳಸ್ತಾರೆ ಇವರು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅವರ ಕಾರ್ಯದರ್ಶಿ ಆಗಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅದನ್ನು ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದಲೂ ತೆಗಿಬೇಕು. ವಿಶ್ವಗುರು ಅಂತರೋ ಬಿಡ್ತಾರೋ ಪ್ರಶ್ನೆ ಇಲ್ಲ, ಆದ್ರೆ ರಾಷ್ಟ್ರದ್ರೋಹಿ ಅಂತ ಹೇಳಿರೋದಕ್ಕೆ ಕ್ಷಮೆಯನ್ನ ಕೇಳಬೇಕು. ನಾವು ಮಹಾತ್ಮ ಗಾಂಧೀಜಿನ ವಿಶ್ವಗುರು ಅಂತ ಒಪ್ಕೊಂತೇವೆ. ನೋಡಿ ಇವ್ರೆ, ನೀವ್ ಯಾಕೆ ಮಾತಾಡ್ತೀರಿ? ಎಲ್ಲ ಹೇಳಿನಿ. ಅವ್ರವ್ರ ವೈಯಕ್ತಿಕ ನಿಮ್ ಪಾಕಿಸ್ತಾನ ಮತ್ತೊಂದು ಮುಗಿದ ಸಂಬಂಧ ಇಲ್ಲದ ವಿಷಯ ನಾನು ಮಾತಾಡಕ್ಕೆ ಅವ್ರು ಏನಾರು ಮಾತಾಡ್ಕೊಡಿ. ನನಗೇನಾದ್ರು ಇಲ್ಲಿ ಬಂದಂಥ ಪ್ರಶ್ನೆ ಇಡೀ ಸದನಕ್ಕೆ ಅವಗೌರವ ಆಗೈತಿ. ಪ್ರಧಾನಮಂತ್ರಿ ಮಾಡಿ ನಮಗೆ ಮಾಡಿದಾಗ ಕ್ಷಮೆ ಕೇಳ್ಬೇಕಂತ ಅವ್ರಿಗೆ ಹೇಳೀನಿ. ಅವ್ರು ಕೇಳು ಮಾಡ ತಡೀರಿ. ಕೇಳಲಿಲ್ಲ ಅಂದ್ರೆ ನಂದೇ ಆದಂಥ ಕ್ರಮ ತಗೋತೀನಿ. ಸುಮ್ಮನೆ ಕೂತ್ಕೊಳ್ರಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಬರೀ ಮಾತಾಡೋ ಚಟ ಆಯ್ತು ನಿಮಗೆಲ್ಲ. ಮಾನ್ಯ ಸಭಾಪತಿಗಳೇ, ಸಭಾನಾಯಕರೇ, ಒತ್ತಾಯದ ಮೂಲಕ ನಮಗೆ ಈ ಕ್ಷಮೆ ಬೇಕಾಗಿಲ್ಲ. ಮೊದಲು ಅವ್ರನ್ನ ಹೊರಗಾಕಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಬ್ರು ಯಾರು ಇಂಥ ಪದಗಳನ್ನ ಆಮೇಲೆ ಬಳಕೆ ಮಾಡೋದಿಲ್ಲ. ಸರಿಯಾದ